ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಯಾವ ರೀತಿಯಾಗಿ ಬಟರ್ ನಾನ್ ರೆಸಿಪಿನ ಮಾಡ್ತಾರೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮಾಡೋದಂತೂ ತುಂಬಾನೇ ಸುಲಭವಾಗಿ ಮಾಡಬಹುದು. ಈ ರೀತಿಯಾಗಿ ಟ್ರೈ ಮಾಡಿದ್ರೆ ನೀವು ಕೂಡ ಫಸ್ಟ್ ಟೈಮ್ ಮಾಡೋರಿದ್ರು ಕೂಡ ಅದ್ಭುತವಾಗಿ ಬಟರ್ ನಾನ್ ರೆಸಿಪಿ ರೆಡಿ ಆಗುತ್ತೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮತ್ತು ಡಾಬಾ ಸ್ಟೈಲ್ ಗಳಲ್ಲಿ ಯಾವ ರೀತಿ ಪರ್ಫೆಕ್ಟ್ ಆಗಿ ಮಾಡ್ತಾರೋ ಅದೇ ರೀತಿಯಾಗಿ ಮಾಡಿ ತೋರಿಸ್ತಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಳ್ಬೇಕು. ಮತ್ತೆ ಜರಡಿನೂ ಕೂಡ ತಗೊಳ್ಬೇಕು. ನಾನಿಲ್ಲಿ ಈ ಕಪ್ ಅಳತೆಯ 3 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಜರಡಿನ ಹಿಡ್ಕೊಳ್ಬೇಕು. ಏನಾದ್ರೂ ಕಸ ಕಡ್ಡಿ ಇದ್ರೂ ಕೂಡ ಇದರಲ್ಲಿ ಶೋಧಿಸಿ ಹೋಗುತ್ತೆ. ಎಲ್ಲಾನು ಚೆನ್ನಾಗಿ ಜರಡಿನ ಹಿಡ್ಕೊಂಡಾದ್ಮೇಲೆ ಇದಕ್ಕೆ ಚಿಟಿಕೆ ಮಾತ್ರ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಬೇಕಿಂಗ್ ಪೌಡರ್ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1 ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೇಕು. ನಂತರ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಅರ್ಧ ಬಟ್ಲು ಆಗುವಷ್ಟು ಗಟ್ಟಿಯಾದ ಮೊಸರನ್ನ ತಗೊಂಡಿದ್ದೀನಿ ನಾನಿಲ್ಲಿ. ಎಲ್ಲಾನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲಾನು ಕೂಡ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಾನು ಕೂಡ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ 2 ನಿಮಿಷ ಆಗುವವರೆಗೂ ಆದ್ರೂ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು. ನೋಡಿ, ಇವಾಗ ಎಲ್ಲಾನು ಕೂಡ ಮಿಕ್ಸ್ ಆಯ್ತು. ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೀನಿ. ತಣ್ಣಗಿರುವ ಹಾಲು ಇವು. ನಾರ್ಮಲ್ ರೂಮ್ ಟೆಂಪರೇಚರ್ ನಲ್ಲಿ ಬಿಸಿಯಾಗಿರೋ ಹಾಲು. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ಇದನ್ನ. ತುಂಬಾನೇ ಪ್ರೆಸ್ ಮಾಡಿ ಕೂಡ ಹಿಟ್ಟನ್ನ ನಾದ್ಕೊಳ್ಬಾರ್ದು. ಬಟರ್ ನಾನ್ ಚೆನ್ನಾಗಿ ಬರೋದಿಲ್ಲ. ಲೈಟ್ ಆಗಿ ಪ್ರೆಸ್ ಮಾಡಿ ನಾದ್ಕೊಳ್ಬೇಕು. ಯಾವುದೇ ಹಿಟ್ಟು ಆಗ್ಲಿ, ಬೇಕಿಂಗ್ ಪೌಡರ್ ಹಾಕಿರೋ ಹಿಟ್ಟು ಆಗ್ಲಿ ತುಂಬಾನೇ ಪ್ರೆಸ್ ಮಾಡಿ ನಾದ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಮಾಡಿ ನಾದ್ಕೊಳ್ಬೇಕು. ನೋಡಿ, ಹಿಟ್ಟು ಈ ಹದಕ್ಕೆ ಇದ್ರೆ ಬಟರ್ ನಾನ್ ಅನ್ನೋದು ತುಂಬಾನೇ ಚೆನ್ನಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಬರುತ್ತೆ. ನೋಡಿ, ಹಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಹದದಲ್ಲಿ ನಾನು ಹಿಟ್ಟನ್ನ ನಾದಿ ಇಟ್ಕೊಂಡಿದ್ದೀನಿ ಅಂತ. ಇದನ್ನ ಇಲ್ಲ ಅಂದ್ರೂ 1 ಅವರ್ ಆದ್ರೂ ನೆನಿಲಿಕ್ಕೆ ಬಿಡಬೇಕು. ನಾನಿಲ್ಲಿ 1 ಗಂಟೆ ನೆನೆದು ಆದ್ಮೇಲೆ ತೋರಿಸ್ಕೊಳ್ತಾ ಇದ್ದೀನಿ ಯಾವ ರೀತಿ ರೆಡಿ ಆಗಿದೆ ಹಿಟ್ಟು ಅಂತ. ನೋಡಿ, ಈ ರೀತಿಯಾಗಿ ರೆಡಿ ಆಗಿದೆ. ಇದನ್ನ ಸ್ವಲ್ಪನೇ ಎಣ್ಣೆನ ಹಾಕೊಂಡು ಈ ರೀತಿ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ನಾದ್ಕೊಳ್ಬೇಕು. ಈ ಹಂತದಲ್ಲಿ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಮೀಡಿಯಂ ಸೈಜ್ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರೋ ಹಿಟ್ಟಲ್ಲಿ 7 ರಿಂದ 8 ಆದ್ರೂ ಬಟರ್ ನಾನ್ ರೆಡಿ ಆಗುತ್ತೆ. ಈ ರೀತಿ ಹಿಟ್ಟನ್ನ ಹಾಕೊಂಡು, ನಾನಿಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಹಾಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಿ ರೌಂಡ್ ಆಗಿ ಮಾಡಿ ಒಂದು ಪಾತ್ರೆ ಒಳಗೆ ಹಾಕಿ ಇಟ್ಕೊಳ್ಬೇಕು. ಬಾಯಿ ಮುಚ್ಚಿ ಬಟ್ಟೆನಾದ್ರೂ ಮುಚ್ಚಿ ಇಟ್ಕೊಳ್ಬೇಕು. ನಾನಿಲ್ಲಿ ಬಟರ್ ನಾನ್ ಮಾಡ್ಕೊಳ್ಳೋದಕ್ಕೆ ಕರಿ ಎಳ್ಳನ್ನ ತಗೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿ ಎಳ್ಳನ್ನ ಮೇಲೆ ಹಚ್ಕೊಳ್ಬೇಕು. ನಿಧಾನವಾಗಿ ಲಾಟಿಸ್ಕೊಳ್ಬೇಕು. ಇದನ್ನ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ನೋಡಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಂಡು ಲಾಟಿಸ್ಕೊಳ್ಬೇಕು. ಡೈರೆಕ್ಟ್ ಆಗಿ ಸ್ಲ್ಯಾಬ್ ಮೇಲೆ ಲಾಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಬಟರ್ ನಾನ್ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಯಾವ ಸೈಜ್ ಅಲ್ಲಿ ಇರುತ್ತೆ ಅದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಇದಕ್ಕಿಂತ ತೆಳುವಾಗಿ ಕೂಡ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಈ ಕಡೆ ತುಂಬಾ ದಪ್ಪದಾಗಿಯೂ ಅಲ್ಲ, ತುಂಬಾ ತೆಳುವಾಗಿಯೂ ಅಲ್ಲ, ಮೀಡಿಯಂ ಸೈಜ್ ನಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನ ನಿಧಾನವಾಗಿ ಹೊರಗಡೆ ತಕೊಂಡು ಇದಕ್ಕೆ ಹಿಂದ್ಗಡೆ ಸೈಡ್ ಅಲ್ಲಿ ನೀರನ್ನ ಅದ್ಕೊಳ್ಬೇಕು.
ನಾನಿಲ್ಲಿ ಕುಕ್ಕರ್ನ ಬಳಸ್ತಾ ಇದ್ದೀನಿ. ಯಾರ ಹತ್ರ ಹ್ಯಾಂಡಲ್ ಇರೋ ತವಾ ಇಲ್ವೋ ಅವರು ಕುಕ್ಕರ್ ಕೂಡ ಬಳಸಿ ಈ ರೀತಿಯಾಗಿ ಮಾಡಬಹುದು. ಸ್ಟೋವ್ನ ಅವಾಗಲೇ ಬಿಸಿ ಮಾಡಿ ಸ್ಟೋವ್ ಮೇಲೆ ಅವಾಗಲೇ ಕುಕ್ಕರ್ ಪಾತ್ರೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಈ ರೀತಿಯಾಗಿ ನಿಧಾನವಾಗಿ ಅದರ ಮೇಲೆ ಹಾಕೊಳ್ಬೇಕು. ಉರಿ ಮಾತ್ರ ಹೈ ಫ್ಲೇಮ್ ನಲ್ಲೇ ಇರಬೇಕು. ನೋಡಿ ಯಾವ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ. ಈ ರೀತಿಯಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದನ್ನ ನಾನಿಲ್ಲಿ ಕುಕ್ಕರ್ ಮೇಲೆ ಏಕೆ ಹಾಕೊಂಡಿದ್ದೀನಿ ಅಂದ್ರೆ ಯಾರ ಹತ್ರ ಹ್ಯಾಂಡಲ್ ತವಾ ಇಲ್ವೋ ಅವರು ಈ ರೀತಿಯಾಗಿ ಯೂಸ್ ಮಾಡಬಹುದು. ನಂತರ ಈ ರೀತಿಯಾಗಿ ಸುಟ್ಕೊಳ್ಬೇಕು. ಇದನ್ನ ಕುಕ್ಕರ್ನ ಹ್ಯಾಂಡಲ್ನ ಸಹಾಯದಿಂದ ಈ ರೀತಿಯಾಗಿ ಡೈರೆಕ್ಟ್ ಉರಿಯಿಂದ ಸುಟ್ಕೊಳ್ಬೇಕು. ಯಾರ ಹತ್ರ ಹ್ಯಾಂಡಲ್ ಇರೋ ತವಾ ಇಲ್ವೋ ಅವರು ಈ ರೀತಿ ಕುಕ್ಕರ್ ನಲ್ಲಿ ಕೂಡ ಮಾಡ್ಕೊಳ್ಬಹುದು ಅಂತ ಅನ್ನೋ ಕಾರಣಕ್ಕೆ ತೋರಿಸಿ ಕೊಡ್ತಾ ಇದ್ದೀನಿ ನಾನಿಲ್ಲಿ. ಮತ್ತೆ ನಾನ್ ಸ್ಟಿಕ್ ತವಾ ಕೂಡ ನಡೆಯೋದಿಲ್ಲ ಈ ರೀತಿ ಮಾಡೋದಕ್ಕೆ. ಇದಕ್ಕೆ ಕಬ್ಬಿಣದ ಹಂಚು ಆಗ್ಬೇಕು. ಅದು ಹ್ಯಾಂಡಲ್ ಇದ್ದದ್ದು ಆದ್ರೆ ಚೆನ್ನಾಗಿ ಬರುತ್ತೆ. ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ಮತ್ತೊಂದು ಸ್ಟೈಲ್ ನಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ಇದು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಈ ರೀತಿಯಾಗಿ ಕೂಡ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಮತ್ತೊಂದು ನಾನಿಲ್ಲಿ ಬಟರ್ ನಾನ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಫ್ಯಾನ್ ಮೇಲೆ ಹಾಕಿದ್ದೀನಿ. ಉರಿ ಮಾತ್ರ ಹೈ ಫ್ಲೇಮ್ ನಲ್ಲೇ ಇರಬೇಕು. ಇದನ್ನ ಎರಡು ಸೈಡ್ ಬೇಯಿಸಿಕೊಂಡ್ರೆ ರೆಡಿ ಆಯ್ತು ಬಟರ್ ನಾನ್ ಅನ್ನೋದು. ಥ್ಯಾಂಕ್ ಯು.